ಶ್ರೀರಾಮ ಸಮರ್ಥ. ಜುಲೈ 13. ದೇವರು ಹಾಗೂ ನಾಮ ಭಿನ್ನವಾಗಿರುವುದಿಲ್ಲ. ನಮ್ಮ ಅನುಭವಕ್ಕೆ ಬಂದದ್ದೇ ನಿಜವಾದದ್ದು ಆಗಿದ್ದರೂ ನಾವು ಅದರಂತೆ ನಡೆಯುತ್ತೇವೆಯೇ? ಬಹಳಷ್ಟು ಸಂಗತಿಗಳು ಕೆಟ್ಟವೆಂದು ನಮ್ಮ ಅನುಭವಕ್ಕೆ ಬಂದಿರುತ್ತವೆ, ಆದರೆ ನಾವು ಅವುಗಳನ್ನು ಮಾಡದೇ ಇರುತ್ತೇವೆಯೇ? ಇದೇ ನಮ್ಮಲ್ಲಿಯ ದೋಷವಾಗಿರುತ್ತದೆ. ದೊಡ್ಡ ಮನುಷ್ಯರು ಮಾತ್ರ ಹೀಗೆ ಇರುವುದಿಲ್ಲ. ಅವರು ತಮ್ಮ ಅನುಭವದಲ್ಲಿ ಬಂದದ್ದನ್ನು ಆಚರಣೆಯಲ್ಲಿ ತಂದು ತೋರಿಸುತ್ತಾರೆ. ಆದ್ದರಿಂದಲೇ ಅವರು ಸಂತ ಪದವಿಯನ್ನು ಹೊಂದಿರುತ್ತಾರೆ. ನಿಜವಾಗಿಯೂ ನಮ್ಮ ಮೇಲೆ ಸಂತರ ಬಹಳ ದೊಡ್ಡ ಉಪಕಾರವಿರುತ್ತದೆ. ಜಗತ್ತಿನಲ್ಲಿಯ ಸುಖವು ನಿಜವಾದ ಸುಖವಲ್ಲ, ದುಃಖವೇ ಸುಖದ ವೇಷ ಹಾಕಿಕೊಂಡಿರುತ್ತದೆ. ಸಂತರು ಈ ರೀತಿಯ ಅನುಭವ ಹೊಂದಿ ಆ ಸುಖದ ಕಡೆಗೆ ಬೆನ್ನು ಮಾಡಿ ನಿಜವಾದ ಸುಖದ ಶೋಧಕ್ಕೆ ತೊಡಗಿದರು. ಪರಮೇಶ್ವರನ ಪ್ರಾಪ್ತಿಯಲ್ಲಿಯೇ ನಿಜವಾದ ಸುಖವಿದೆಯೆಂದು ಅವರಿಗೆ ಕಂಡು ಬಂದಿತು. ಆ ಭಗವತ್ ಪ್ರಾಪ್ತಿಯ ಅತ್ಯಂತ ಸುಲಭ ಮಾರ್ಗವೆಂದರೆ ಭಗವಂತನ ನಾಮ. ಇದೇ ಮಾರ್ಗವನ್ನು ವೇದಕಾಲದಿಂದ ಇಂದಿನವರೆಗೂ ಎಲ್ಲ ಸಾಧು ಸಂತರು ಅನುಭವ ತೆಗೆದುಕೊಂಡು ಹೇಳಿರುತ್ತಾರೆ. ಸದ್ಗುರುಗಳಿಂದ ಪ್ರಾಪ್ತವಾದ ಭಗವಂತನ ನಾಮವನ್ನು ಪ್ರೇಮದಿಂದ, ಭಕ್ತಿಯಿಂದ ಹಾಗೂ ಏಕಾಗ್ರತೆಯಿಂದ ತೆಗೆದುಕೊಂಡರೆ ಭಗವಂತನು ನಮ್ಮ ಹತ್ತಿರ ಬಂದು ನಿಲ್ಲುತ್ತಾನೆ ಎಂದು ಎಲ್ಲ ಸಂತರು ತಮ್ಮ ಅನುಭವಗಳನ್ನು ಘಂಟಾಘೋಷವಾಗಿ ಹೇಳಿರುತ್ತಾರೆ. ನಾವು ಅದರಂತೆ ನಾಮ ತೆಗೆದುಕೊಳ್ಳುತ್ತೇವೆ. ನಾಮಕ್ಕಾಗಿ ನಾಮ ತೆಗೆದುಕೊಳ್ಳುತ್ತೇವೋ ಅಥವಾ ಮನಸ್ಸಿನಲ್ಲಿ ಏನಾದರೂ ಇಚ್ಛೆ ಅಥವಾ ವಾಸನೆ ಇಟ್ಟುಕೊಂಡು ನಾಮ ತೆಗೆದುಕೊಳ್ಳುತ್ತೇವೋ? ಮನಸ್ಸಿನಲ್ಲಿ ಯಾವುದೇ ವೃತ್ತಿ ಏಳಗೊಡದೆ ನಾಮ ತೆಗೆದುಕೊಂಡದ್ದಾದರೆ ದೇವರೇನೂ ದೂರವಿಲ್ಲ. ದೇವರು ಹಾಗೂ ನಾಮ ಇವೆರಡೂ ಭಿನ್ನವಲ್ಲ. ನಾಮವೆಂದರೆ ದೇವರು, ದೇವರೆಂದರೆ ನಾಮ. ಒಮ್ಮೆ ನಾಮವು ಬಾಯಲ್ಲಿ ಬಂದಿತೆಂದರೆ ದೇವರು ಪ್ರಾಪ್ತವಾದಂತೆ. ಮಕ್ಕಳು ಪತಂಗ ಹಾರಿಸುತ್ತಾರೆ. ಪತಂಗವು ಆಕಾಶದಲ್ಲಿ ಕಾಣದಷ್ಟು ದೂರ ಹೋಗುತ್ತದೆ. ಆದರೂ ಆ ಪತಂಗ ಹಾರಿಸುವವನು ಪತಂಗವು ನನ್ನ ಕೈಯಲ್ಲಿದೆ ಎಂದು ಅನ್ನುತ್ತಾನೆ. ಏಕೆಂದರೆ ಪತಂಗದ ದಾರವು ಅವನ ಕೈಯಲ್ಲಿರುತ್ತದೆ. ಎಲ್ಲಿಯವರೆಗೆ ಅಖಂಡ ನಾಮಸ್ಮರಣೆಯ ದಾರವು ನಮ್ಮ ಕೈಯಲ್ಲಿರುತ್ತದೆಯೋ ಅಲ್ಲಿಯವರೆಗೆ ಭಗವಂತನು ನಮ್ಮ ಕೈಯಲ್ಲಿಯೇ ಇರುತ್ತಾನೆ. ಆ ದಾರವು ಹರಿಯಿತೆಂದರೆ ಭಗವಂತನೂ ದೂರವಾದಂತೆ. ನಮ್ಮ ನಾಮಸ್ಮರಣೆಗೆ ಒಂದು ವಿಷಯವು ಅತ್ಯಂತ ಅವಶ್ಯವಿರುತ್ತದೆ. ನಮ್ಮ ಜೀವನದಲ್ಲಿ ಪರಮೇಶ್ವರನ ಹೊರತು ನಡೆಯುವುದಿಲ್ಲವೆಂದು ಎಲ್ಲಿಯವರೆಗೆ ಅನಿಸುವುದಿಲ್ಲವೋ ಅಲ್ಲಿಯವರೆಗೆ ನಮ್ಮ ನಾಮಸ್ಮರಣೆಯು ನಿಜವಾದದ್ದಲ್ಲ. ಭಗವಂತನೇ ನಮ್ಮ ಜೀವನದ ಆಧಾರ. ಅವನ ಹೊರತು ನಾವು ಬದುಕಲು ಶಕ್ಯವೇ ಇಲ್ಲವೆಂಬ ವೃತ್ತಿ ಹೊಂದಿದವರಾಗಿ ನಾಮಸ್ಮರಣೆ ಮಾಡಿದರೆ ಅದೇ ನಿಜವಾದ ನಾಮಸ್ಮರಣೆ. ನಮ್ಮ ಸ್ಥಿತಿಯು ಇದಕ್ಕೆ ಪೂರ್ಣ ವಿರುದ್ಧವಾಗಿರುತ್ತದೆ. ಭಗವಂತನ ಹೊರತಾಗಿ ನಮ್ಮ ಜೀವನ ನಿಲ್ಲುವುದೇ ಇಲ್ಲವೆಂಬ ವೃತ್ತಿಯಿಂದ ನಾವು ನಾಮಸ್ಮರಣೆ ಮಾಡುತ್ತೇವೆ. ಅಂದ ಮೇಲೆ ಭಗವಂತನಾದರೂ ಹೇಗೆ ಬಂದಾನು? ಭಗವಂತನ ನಾಮವೇ ನಮ್ಮ ಜೀವನದ ಸರ್ವಸ್ವವೆಂದು ತಿಳಿದು ನಾಮ ತೆಗೆದುಕೊಂಡರೆ ನಮ್ಮ ಜೀವನವು ಸಾರ್ಥಕವಾಗದೇ ಇರಲಾರದು. ನಾಮದಿಂದ ಭಗವಂತನ ಪ್ರಾಪ್ತಿಯಾಗುವುದೆಂಬ ವಿಶ್ವಾಸವಿರಬೇಕು. ಇಂಥ ನಾಮಕ್ಕೆ ನಿಷ್ಠೆಯ ನಾಮವೆನ್ನುತ್ತಾರೆ. ಇಂದಿನ ಮುಖ್ಯ ವಿಚಾರ ಭಕ್ತ, ಭಗವಂತ ಹಾಗೂ ನಾಮ ಈ ಮೂವರು ಏಕರೂಪವಾಗಿರುತ್ತಾರೆ. ಎಲ್ಲಿ ನಾಮೋ ಅಲ್ಲಿ ಭಕ್ತ ಹಾಗೂ ಅಲ್ಲಿಯೇ ಭಗವಂತನಿರುತ್ತಾನೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.